ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರ ಅಬ್ಬರ ಆರ್ಭಟ ಎಲ್ಲ ಸ್ವಲ್ಪ ಕಡಿಮೆ ಆದಾಗೆ ಕಾಣಿಸ್ತಾ ಇಲ್ವಾ? ಅನಾಮಿಕ ಅದೇ ನಕಲಿ ಭೀಮ ಬಂದಾಗ ಇದ್ದಂಥ ಜೋಶು, ಆ ಸೌಂಡು ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ವಾ? ಸ್ವಲ್ಪ ನೋಡ್ಕೊಂಡು ಬನ್ನಿ. ಬುರುಡೆ ಕಥೆಗಳನ್ನು ಹೇಳ್ತಿದ್ದವರೆಲ್ಲ ಈಗ ಎಲ್ಲೋಗಿದ್ದಾರೆ ಅಂತ ಎಲ್ಲ ತಣ್ಣಗಾಗ್ಬಿಟ್ಟಿದ್ದಾರೆ. ಆಗ್ಲೇಬೇಕು, ಯಾಕಂದ್ರೆ ಸತ್ಯ ಒಂದೊಂದಾಗೆ ಹೊರಗೆ ಬರ್ತಾ ಇದೆಯಲ್ವಾ? ಇಷ್ಟು ದಿನ ನಡೆಸಿದಂಥ ಷಡ್ಯಂತರಗಳು ಬಯಲಾಗ್ತಾ ಇದೆಯಲ್ವಾ? ಸೌಂಡ್ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೇಬೇಕು. ಸತ್ಯ ಹೊರಗೆ ಬರೋದಕ್ಕೆ ಟೈಮ್ ಬೇಕು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಒಂದು ಸೈಡ್ ಬ್ಯಾಟಿಂಗ್ ನೋಡಿ ಮ್ಯಾಚ್ ಮುಗೀತು ಅಂದರೆ ಅಸಲಿ ಆಟ ಶುರುವಾಗಿರೋದೇ ಈಗ. ಆ್ಯಂಡ್ ಈಗ ಜಸ್ಟ್ ಪವರ್ ಪ್ಲೇ ಮುಗ್ದಿದೆ ಅಷ್ಟೇ. ಕ್ಲೈಮ್ಯಾಕ್ಸ್ ಇನ್ನೂ ಮಜವಾಗಿರುತ್ತೆ. ಯಾಕಂದ್ರೆ ಈ ಕೇಸು ಕೇವಲ SITಗೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಈ ಕೇಸ್ ಇಡಿ ಕೈಗೂ ತಲುಪುತ್ತೆ. CBI ಎಂಟ್ರಿಯೂ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಕೇಸು ಈಗ ಮೋಟಾಬಾಯಿ ಗಮನಕ್ಕೂ ಹೋಗಿದೆ. CBI ಎಂಟ್ರಿ ಎಲ್ಲವನ್ನ ಗಮನಿಸ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಮೊದಲು ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಓದ್ಕೊಂಡು ಆಮೇಲೆ ವಿಷಯಕ್ಕೆ ಬರ್ತೀನಿ. ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಕೆಲವು ಮಂದಿ ಯೂಟ್ಯೂಬರ್ಗಳ ಅಪಪ್ರಚಾರದಿಂದ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇರುವಂತಹ ಪಾವಿತ್ರತೆಗೆ ಧಕ್ಕೆಯಾಗ್ತಾ ಇದ್ದು, ಇದರ ಹಿಂದೆ ವಿದೇಶಿ ಹಣ ಹರಿದು ಬಂದ ಗುಮಾನಿಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಡಿ ಮೂಲಕ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಮಂಜುನಾಥ ಸ್ವಾಮಿ ದೇವಸ್ಥಾನದ ವಿರುದ್ಧ ಭಾರೀ ಷಡ್ಯಂತರ ನಡೆದಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಬಹಿರಂಗ ಹೇಳಿಕೆ ನೀಡಿದ್ದು, ಎಡಪಂಥೀಯರ ಒತ್ತಡಕ್ಕೆ SIT ರಚಿಸಲಾಗಿದೆ ಎಂದು ಸ್ವತಃ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಅನಾಮಧೇಯ ಆರೋಪಿಯನ್ನ ನಂಬಿ SIT ಮೂಲಕ ಆತ ಕೈ ತೋರಿಸಿದ ಕಡೆ ಗುಂಡಿಗಳನ್ನು ತೋಡಿ ಗೊಂದಲ ನಿರ್ಮಿಸಲಾಗಿದೆ. ಇದರಿಂದ ಹಿಂದೂಗಳು ಕಂಗಾಲಾಗುವ ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನನ್ನ ಪತ್ರವನ್ನ ಗಂಭೀರವಾಗಿ ಗಮನಿಸಿ ಷಡ್ಯಂತರದ ಹಿಂದೆ ವಿದೇಶಿ ಹಣ ಸಂಗ್ರಹಿಸಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಕಳಂಕ ತರಲಿಕ್ಕೆ ಪ್ರಯತ್ನಿಸಿದಂಥ ವ್ಯಕ್ತಿಗಳ ಬಗ್ಗೆ ಇಡಿ ಮೂಲಕ ತನಿಖೆ ನಡೆಸಿ ಕ್ರಮ ಜರುಗಿಸಿ. ಇದು ಕೋಟ ಶ್ರೀನಿವಾಸ ಪೂಜಾರಿ ಅವರ ಪತ್ರದ ಸಾರಾಂಶ. ವೀಕ್ಷಕರೇ, ಈ ಕೇಸ್ನಲ್ಲಿ ನೀವು ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ ಕಾರ್ಯಕ್ರಮವನ್ನ ಫಾಲೋ ಮಾಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ ಅವರು ಒಂದು ಕಡೆ ವಿನಯ್ ಕುಲಕರ್ಣಿ ಕೇಸ್ ಬಗ್ಗೆ ಮಾತಾಡಿದ್ರು. ಯೋಗೀಶ್ ಗೌಡ ಕೊಲೆ ಕೇಸನ್ನ ಸ್ಥಳೀಯ ಪೊಲೀಸರು ಮುಚ್ಚಾಕ್ಬಿಟ್ಟಿದ್ರು. ವಿನಯ್ ಕುಲಕರ್ಣಿಯನ್ನ ಹೇಗೆ ಸೇಫ್ ಮಾಡಿದ್ರು ಅದೆಲ್ಲವನ್ನ ಕೂಡ CBI ಗಮನಿಸ್ತಾ ಇದ್ರು. ಕೊನೆಗೆ CBI ಎಂಟ್ರಿ ಕೊಡುತ್ತೆ. ಆಮೇಲೆ ವಿನಯ್ ಕುಲಕರ್ಣಿಗೆ ಕೂಡ ಜೈಲಿಗೆ ಹೋಗೋ ಹಾಗೆ ಆಗಿತ್ತು. ಈ ಕೇಸ್ ಕೂಡ ಹಾಗೆ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನೀವು ಲೆಕ್ಕ ಹಾಕಿ, ಜರ್ಮನಿಯ ಒಬ್ಬ ಹುಡುಗಿ ಹೇಳ್ತಾಳೆ ಧರ್ಮಸ್ಥಳದ ಕೇಸ್ ಬಗ್ಗೆ ಅಲ್ಲಿ ಮಾಧ್ಯಮಗಳಲ್ಲಿ ಹೇಗೆ ವರದಿ ಆಗ್ತಿದೆ ಅಂತ. ಜರ್ಮನ್ ನ್ಯೂಸ್ ಅಲ್ಲೂ ಕೂಡ ಧರ್ಮಸ್ಥಳ ಬಗ್ಗೆ ಬಂದಾಯ್ತು, ಬಟ್ ಎಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇಲ್ಲ. ಹಿಂದೂ ಟೆಂಪಲ್ ಅಲ್ಲಿ ಮಾಸ್ ಮರ್ಡರ್ ಕ್ವೆಶನ್ ಮಾರ್ಕ್ ಅಂತಾನೆ ಇರೋದು. ನಮ್ ಕರ್ನಾಟಕದ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ. ಯಾಕಂದ್ರೆ ಹೊರ ದೇಶಗಳಲ್ಲಿ ಧರ್ಮಸ್ಥಳ ಜಾಗದ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಯಾವ್ದೇ ಒಂದು ಕೇಸ್ ಬಗ್ಗೆ, ಯಾವ್ದೇ ಒಂದು ವ್ಯಕ್ತಿ ಬಗ್ಗೆ ಯಾರು ಮಾತಾಡ್ತಿಲ್ಲ. ಎಲ್ರು ಬಂದ್ ಹೇಳ್ತಾ ಇರೋದೇ ಧರ್ಮಸ್ಥಳದಲ್ಲಿ ಹಿಂಗಾಯ್ತಂತೆ ಅಂತ. ಎಷ್ಟೊಂದ್ ಜನ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ ಕಮೆಂಟ್ ಹಾಕೋದ್ ನೋಡಿದೀನಿ. ಬಟ್ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ನನ್ ತಮಿಳ್ ಫ್ರೆಂಡ್ಸ್, ತೆಲುಗು ಫ್ರೆಂಡ್ಸ್ ಎಲ್ಲ ಬಂದ್ ಕೇಳ್ತಿರೋದು ಧರ್ಮಸ್ಥಳದಲ್ಲಿ ಹಿಂಗ ಆಗ್ತಿದೆ ಅಂತ. ಹೌದಾ ಅಂತ ನ್ಯೂಸ್ ಚಾನಲ್ ಅಲ್ಲೂ ಕೂಡ ಧರ್ಮಸ್ಥಳ ಫೈಲ್ಸ್ ಅಂತ ಬರ್ತಿದೆ. ಸೌಜನ್ಯ ಹೆಸರು ಹೇಳ್ಕೊಂಡು ಎಷ್ಟೊಂದ್ ಜನ ದುಡ್ಡು ಮಾಡ್ತಾ ಇರೋದು, ಪಬ್ಲಿಸಿಟಿ ಮಾಡ್ಕೊಂತ ಇರೋದು ನಿಲ್ಬೇಕು. ಆದಷ್ಟು ಬೇಗ ಆ ಹುಡುಗಿಗೆ ನ್ಯಾಯ ಬೇಗ ಸಿಗ್ಲಿ. ಅಲ್ ಜಜೀರಾ ಅನ್ನೋ ಇಂಟರ್ನ್ಯಾಷನಲ್ ಲೆಫ್ಟ್ ಮೀಡಿಯಾ ಧರ್ಮಸ್ಥಳ ಹಾರರ್ ಅಂತ ಸುದ್ದಿ ಹಾಕುತ್ತೆ. ಪಾಕಿಸ್ತಾನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಯಾರು ಷಡ್ಯಂತರ ರೂಪಿಸ್ತಾ ಇದ್ದಾರಲ್ವಾ, ಅವರಿಗೆ ಬೇಕಾಗಿದ್ದು ಇದೇ ನೋಡಿ. ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳು ಮಾಡೋದು. ಕೇಳಿದ್ರೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಯಾರು ಮಾತಾಡಿದ್ರು ಅಂತಾರೆ.
ಅವರೇ ಕೂತ್ಕೊಂಡು ದೇವಸ್ಥಾನಕ್ಕೆ ಬುಲ್ಡೋಸರ್ ನುಗ್ಗಿಸ್ತೀನಿ, ಮಂಜುನಾಥ ಸ್ವಾಮಿ ಇರೋದೇ ಸುಳ್ಳು ಅಂತಾರೆ. ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ವೇಸ್ಟ್. ಜೆಸಿಪಿ ತಂದು ಮಗ್ತಿರ್ಲಿಲ್ಲ, ಆ ದೇವಸ್ಥಾನವನ್ನು ತೆಗಿಲಿಲ್ಲ. ನನ್ಗೆ ಏನು ಅಂತ ಹೇಳಿದ್ರೆ ಅಲ್ಲಿ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ನನ್ಗೆ ಏನು ಅಂತ ಹೇಳಿದ್ರೆ ಅಲ್ಲಿ 2 ಕಲ್ಲು ಹೊಡೆದು ನಾವು ದಂಗೆ ಹೇಳ್ಬೇಕು. ಭಾರತದ ವಿರೋಧಿ ಪತ್ರಿಕೆಗಳಲ್ಲಿ ಧರ್ಮಸ್ಥಳ ಹಾರರ್ ಅಂತ ನ್ಯೂಸ್ ಬರುತ್ತೆ. ಇದೆಲ್ಲ ಏನ್ ಹಂಗಂದ್ರೆ? ಈಗ ಈ ಕೇಸಿನ ಹಿಂದೆ ತಮಿಳುನಾಡಿನ ಸಂಸದ ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅಂತ ಹೇಳ್ತಾರೆ. ಅವರ ಒತ್ತಡದಿಂದ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ SIT ರಚಿಸೋದಕ್ಕೆ ಸೂಚನೆ ಕೊಟ್ಟಿದೆ ಅಂತ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮೊದಲಿನಿಂದಲೂ ಈ ಬಗ್ಗೆ ಅನುಮಾನ ಇದೆ. ಇದೆಲ್ಲ ಗೊತ್ತಾಗಬೇಕು, ಷಡ್ಯಂತರ ಬಯಲಾಗಬೇಕು, ಸತ್ಯ ಹೊರಗೆ ಬರಲೇಬೇಕು ಅಂದ್ರೆ CBI, ED ಅಥವಾ NIA ಎಂಟ್ರಿ ಆಗಲೇಬೇಕು. ಖಂಡಿತ ಆಗೇ ಆಗತ್ತೆ. CBI ಹಾಗೂ ED ಎಲ್ಲವನ್ನ ಗಮನಿಸ್ತಾ ಇದೆ. ಅನಾಮಿಕ ವ್ಯಕ್ತಿ, ಆತನ ಹಿಂದೆ ಇರುವವರು, ಹಾಗೆ ಅವನ ಪರವಾಗಿ ರೆಡಿಯಾಗಿರುವಂಥ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ. ಈವನ್ SIT ತನಿಖೆಯನ್ನ ಕೂಡ ಯಾವ ಟೈಮ್ನಲ್ಲಿ ಬೇಕಾದರೂ ಈಗ CBI ಈ ಕೇಸಿಗೆ ಎಂಟ್ರಿ ಕೊಡಬಹುದು. ಇದರ ಹಿಂದಿನ ರಹಸ್ಯಗಳನ್ನ ಕೆದಕೋದಕ್ಕೆ ಶುರು ಮಾಡಬಹುದು. ಒಬ್ಬೊಬ್ಬರಿಗೆ ನೋಟಿಸ್ ಕೂಡ ಹೋಗಬಹುದು. SIT ಹೇಳಿಕೆಗಳನ್ನ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಆಲ್ರೆಡಿ ದಾಖಲಿಸಿಕೊಂಡಿದ್ದಾರೆ ಕೂಡ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ CBI, NIA ಅಖಾಡಕ್ಕೆ ಬರೋ ಚಾನ್ಸಸ್ ಇದೆ. ನಮ್ಮ ಬೇಡಿಕೆಗಳು ಕೂಡ ಅದೇ. ಸತ್ಯ ಹೊರಗೆ ಬರಲೇಬೇಕು ಅಂದ್ರೆ CBI ಅಥವಾ ED ಎಂಟ್ರಿ ಆಗಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.